ಹಾಯ್ ಕನ್ನಡ ಹಬ್ಬದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 3 ನಡೀತಾ ಇರೋದಾಗಿರುತ್ತೆ. ಜುಲೈ ತಿಂಗಳ 5ನೇ ತಾರೀಕಿನಿಂದ ಜುಲೈ ತಿಂಗಳ 5ನೇ ತಾರೀಕಿನಿಂದ ಜುಲೈ ತಿಂಗಳ 12ನೇ ತಾರೀಕಿನ ತನಕ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ 5ರಿಂದ ಜುಲೈ ತಿಂಗಳ 12ನೇ ತಾರೀಕಿನ ತನಕ ವಾರ್ಷಿಕ ಪರೀಕ್ಷೆ 3 ನಿಗದಿಯಾಗಿರೋದಾಗಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಈ ಎಲ್ಲ ಪರೀಕ್ಷೆಯನ್ನು ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ ಹಾಜರಾತಿಯ ಕೊರತೆ ಅಂತ ಅಂದ್ರೆ ಗೈರು ಹಾಜರಂತ ವಿದ್ಯಾರ್ಥಿಗಳು ಕಳೆದ ಪರೀಕ್ಷೆಯಲ್ಲಿ ಅಥವಾ ಪರೀಕ್ಷೆಯನ್ನು ಬರೆದು ಕಡಿಮೆ ಮಾರ್ಕ್ಸ್ ಬಂತು ಅಂತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆಯನ್ನು ಕಟ್ಟಿದ್ದೀರಾ ನಂತರದಲ್ಲಿ ವಾರ್ಷಿಕ ಪರೀಕ್ಷೆ 1, 2 ಬರೆದ್ವಿ ಎನ್‌ಸಿ ಅಂತಕ್ಕಂಥದ್ದು ಬಂದಿದೆ ನಮಗೆ ಅಂತಕ್ಕಂಥ ಕಾರಣಕ್ಕೆ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ 3 ಕಟ್ಟಿರ್ಬೋದು ಅಥವಾ ಕಳೆದ ವರ್ಷಗಳ ಅನುತೀರ್ಣರಾಗಿ ಕೂಡ ಪರೀಕ್ಷೆಯನ್ನು ಕಟ್ಟದಂತ ವಿದ್ಯಾರ್ಥಿಗಳು ಕೇಳ್ತಿರೋದೇನೆಂದರೆ ವಾರ್ಷಿಕ ಪರೀಕ್ಷೆ 3ರ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ, ನಂತರದಲ್ಲಿ ವಾರ್ಷಿಕ ಪರೀಕ್ಷೆ 3 ಏನಿದೆಯಲ್ಲ ಸೊ ಅಂದ್ರೆ ಈ ಒಂದು ಎಕ್ಸಾಮ್ 3ರದು ಸೊ ವ್ಯಾಲ್ಯೂಯೇಷನ್ ಯಾವ ತರ ಮಾಡ್ತಾರೆ, ಪೇಪರ್ ಅನ್ನು ಈಸಿಯಾಗಿ ಚೆಕ್ ಮಾಡ್ತಾರಾ, ಸರಳವಾಗಿ ಚೆಕ್ ಮಾಡ್ತಾರಾ ಅಥವಾ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರಾ ಅಂತೆಲ್ಲ ಕೇಳ್ತೀರಾ. ಅದರ ಬಗ್ಗೆ ಮಾಹಿತಿನ ತಿಳ್ಕೊಂತೀರಾ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಕನ್ನಡ ಹಬ್ಬದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡ ಹಬ್ಬದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಕೂಡ ನಿಮಗೆ ನೀಡಿರೋದಾಗಿರುತ್ತೆ. ಅದನ್ನ ಪಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಹೆಸರಿನ ಪಕ್ಕದಲ್ಲಿ ಕ್ರಿಯೇಟರ್ ಸಿಂಬಲ್ ಬರುತ್ತೆ, ಆ ಮುಖಾಂತರ ನಮಗೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಹೆಚ್ಚುವರಿ ಡೌಟ್ಸ್ ಗಳನ್ನ ಕೂಡ ಕ್ಲಿಯರ್ ಮಾಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಎಷ್ಟು ಆಗ್ತಿದೆ ಅನ್ಕೊಂಡು ಎಷ್ಟು ಆಗ್ತಿದೆ ಹೆಚ್ಚಿಗೆ ಒಂದು ಮಾಹಿತಿನ ಎಸ್ಎಲ್ಸಿ ಎಕ್ಸಾಮ್ ರಿಸಲ್ಟ್ 3ಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ವಿಡಿಯೋ ಲೈಕ್ ಕೂಡ ಮಾಡಬಹುದಾಗಿರುತ್ತೆ ಅಂತ ಹೇಳ್ತೀವಿ. ಈಗ ವಿದ್ಯಾರ್ಥಿಗಳಿಗೆ ಎಸ್ಎಲ್ಸಿ ಎಕ್ಸಾಮ್ 3 ರಿಸಲ್ಟ್ ಯಾವಾಗ ಪ್ರಕಟ, ಸೊ ವ್ಯಾಲ್ಯೂಯೇಷನ್ ಬಗ್ಗೆ ಕೇಳ್ತಾ ಇದ್ದೀರಿ. ಅದ್ರ ಬಗ್ಗೆ ತಿಳಿಸುವಂತಂದ್ರೆ ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದನ್ನು ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಮಾಡ್ತಾರೆ, ಡಿಫಿಕಲ್ಟ್ ಮಾಡ್ತಾರೆ ಹಾಗೆ ಅಂತ ಕೇಳ್ತೀವಿ. ವಿದ್ಯಾರ್ಥಿಗಳು ಯಾವುದೇ ಇವ್ಯಾಲ್ಯೂಯೇಟರ್ಗಳು ಮೌಲ್ಯಮಾಪಕರು ಯಾವುದೇ ವಿದ್ಯಾರ್ಥಿನ ಅನುತ್ತೀರ್ಣ ಫೇಲ್ ಮಾಡಬೇಕು ಅಂತ ಮನೋಭಾವನೆಯಲ್ಲಿ ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಮಾಡೋದಿಲ್ಲ. ಅವರಿಗೆ ವಿದ್ಯಾರ್ಥಿಗಳು ವ್ಯಾಲ್ಯೂಯೇಷನ್ ಯಾವ ತರ ಮಾಡ್ತಾರೆ ಅಂದ್ರೆ ಕೀ ಆನ್ಸರ್ ಅಂತಕ್ಕಂಥದ್ದನ್ನ ಒಂದು ಇಲಾಖೆ ಕಡೆಯಿಂದನೇ ಪ್ರೊವೈಡ್ ಮಾಡಿರ್ತಾರೆ. ಅಂದ್ರೆ ಮಾದರಿ ಕೀ ಉತ್ತರಗಳು ಅಂದ್ಬಿಟ್ಟು ಅದನ್ನ ಪ್ರಕಾರದಲ್ಲಿ ವ್ಯಾಲ್ಯೂಯೇಷನ್ ಅಂತ ಮಾಡ್ತಾರೆ. ಸೊ ಅದನ್ನ ನೋಡ್ಕೊಂಡು ನೀವು ಬರೆದಿರುವಂತ ಒಂದು ಆನ್ಸರ್ಗಳಲ್ಲಿ ಆ ಒಂದು ಕೀವರ್ಡ್ಸ್ ಗಳಿದಾವ ಸೊ ಅಂತ ಚೆಕ್ ಮಾಡ್ತಾರೆ. ಸೊ ಕೀ ಆನ್ಸರ್ ಅಲ್ಲಿ ಇದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಫೇಲ್ ಮಾಡ್ಬಿಡ್ತಾರೆ ಅಂದ್ರೆ ಆ ಥರ ಏನು ಇರೋದಿಲ್ಲ. ಸೊ ವ್ಯಾಲ್ಯೂಯೇಷನ್ಗೆ ಹೋಗುವಂಥವ್ರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ, ಆ ಕಾರಣಕ್ಕೆ ಅವರಿಗೆ ಒಂದು ನಾಲೆಜ್ ಇರುತ್ತೆ ಸಬ್ಜೆಕ್ಟ್ನ ಬೇಸ್ ಮೇಲೆ ಕೂಡ. ಆ ಕಾರಣಕ್ಕೆ ಅವರು ವಿದ್ಯಾರ್ಥಿ ಬರೆದಿರುವಂಥದ್ದು ಸರಿ ಇದೆಯಾ ತಪ್ಪಿದೆಯಾ, ಆನ್ಸರ್ಗಳು ಸರಿಯಾದಂಥ ಸಂದರ್ಭದಲ್ಲಿ ಒಂದು ಮ್ಯಾಚ್ ಆಗ್ತಾ ಇರೋಂಥ ಸಂದರ್ಭದಲ್ಲಿ, ಮ್ಯಾಚ್ ಆಗುವಂಥ ಸಂದರ್ಭದಲ್ಲಿ ಕೀ ಆನ್ಸರ್ಗಳಿಗೆ ಮತ್ತೆ ಅದು ಬೇರೆ ಅರ್ಥದಲ್ಲಿ ಬರೆದಿದ್ದಾರೆ, ಒಟ್ಟಿನಲ್ಲಿ ಇದು ಆನ್ಸರ್ ಸರಿ ಇದೆ ಅಂದ್ರೆ ಔಟ್ ಫುಲ್ ಮಾರ್ಕ್ಸ್ಗಳು ಕೂಡ ಸಿಗುವ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇವ್ಯಾಲ್ಯೂಯೇಟರ್ಗಳು ಮಾರ್ಕ್ಸ್ ಅನ್ನ ವಿದ್ಯಾರ್ಥಿಗಳು ಬರೆದಿದ್ದಾರೆ ಇಲ್ವಾ ಅಂತ ಅರ್ಥ ಮಾಡ್ಕೊಂಡು ಅಥವಾ ಅಲ್ಲಿ ಬರೆದಿರುವಂಥ ಸಾಧ್ಯತೆಗಳಿದ್ದಂಥ ಪಕ್ಷದಲ್ಲಿ ಮಾರ್ಕ್ಸ್ಗಳಂತೂ ಸಿಗೋದಾಗಿರುತ್ತೆ. ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳು ಏನೂ ಬರೆದಿಲ್ಲ ಅಥವಾ ತಪ್ಪು ಬರ್ದಿದ್ದಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಮಾರ್ಕ್ಸ್ ಅಂತೂ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸರಳವಾಗಿ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅಂತ ಹೇಳಿದ್ರೆ ಕೀ ಆನ್ಸರ್ ಮೇಲೆ ವ್ಯಾಲ್ಯೂಯೇಷನ್ ಮಾಡ್ತಾರೆ. ನಂತರದಲ್ಲಿ ವಿದ್ಯಾರ್ಥಿಗಳು ಬರೆದಿದ್ದಂಥ ಪಕ್ಷದಲ್ಲಿ ಯಾವುದೇ ರೀತಿ ಮೋಸ ಆಗದೇನೆ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಅನ್ನೋಂಥದ್ದು ಸಿಕ್ಕೇ ಸಿಗುತ್ತೆ. ಯಾವುದೇ ರೀತಿ ಭಯ ಆತಂಕನ ಇಟ್ಕೊಳ್ಳೋಕೆ ಹೋಗಬೇಡಿ. ನೀವು ಏನೂ ಬರ್ದಿಲ್ಲ ಅಂದಾಗ ಇವ್ಯಾಲ್ಯೂಯೇಟರ್ ಅಂತೂ ಬರೆದು ಮಾರ್ಕ್ಸ್ ಅಂತ ಕೊಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಂತರದಲ್ಲಿ ರಿಸಲ್ಟ್ ಯಾವಾಗ ಅಂತ ಕೇಳ್ತೀರಿ. ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ 5ರಿಂದ ಜುಲೈ ತಿಂಗಳ 12ನೇ ತಾರೀಕಿನ ತನಕ ಪರೀಕ್ಷೆ ನಿಗದಿಯಾಗಿರೋದ್ರಿಂದ ಜುಲೈ ತಿಂಗಳಲ್ಲೇ ವಿದ್ಯಾರ್ಥಿಗಳು 100% ರಿಸಲ್ಟ್ ಅಂತೂ ಪ್ರಕಟ ಮಾಡ್ತಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದನೇ ಜುಲೈ ತಿಂಗಳ ಒಳಗಡೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಫಲಿತಾಂಶ ಅಂತ ಪ್ರಕಟ ಆಗುತ್ತೆ. ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದನ್ನ ಸಂಬಂಧಪಟ್ಟಂತೆ ಕೊನೆಯ ಕೆಲ ದಿನಗಳಲ್ಲಿ ಮಾಹಿತಿ ಪ್ರಕಟ ಆಗೋದಿಲ್ಲ ಅಂದ್ರೆ ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿನ ಕೊಡದೇನೆ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ರಿಸಲ್ಟ್ಗೆ ದಿನಾಂಕನ ಸಂಬಂಧಪಟ್ಟಂತೆ ಅವರು ಮಾಹಿತಿ ಕೊಡೋ ಸಾಧ್ಯತೆ ಇರುತ್ತೆ. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಅಂದ್ರೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಎಲ್ಲ ಒಂದು ಆಲ್ಮೋಸ್ಟ್ ಒಂದು ವಾರದಲ್ಲಿ ಕಂಪ್ಲೀಟ್ ಆಗಬಹುದು, ನಂತರದಲ್ಲಿ ರಿಸಲ್ಟ್ ಪ್ರಕಟ ಆಗ್ಬೋದು ಅಂತ. ಅಂದ್ರೆ ಆ ಪ್ರಕಾರದಲ್ಲಿ ಜುಲೈ ತಿಂಗಳ 20ನೇ ತಾರೀಕಿನಿಂದ 25ರ ನಡುವೆ ವಿದ್ಯಾರ್ಥಿಗಳು ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 3 ಬರೆದಿರುವಂತಹ ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೊ ಏನಂತಕ್ಕಂಥ ಮಾಹಿತಿನ ತಿಳಿಸುವಂತಿದ್ದಾರೆ. ಜುಲೈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ 3ನೇ ವಾರದ ಕೊನೆ ಅಥವಾ 4ನೇ ವಾರದ ಆಸುಪಾಸಿನಲ್ಲಿ ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಇರೋದಾಗಿರುತ್ತೆ. ವಿದ್ಯಾರ್ಥಿಗಳು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ಕನ್ನಡ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.